ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಶ್ರೀಮದನಾದಿ ನಿರಂಜನ ಜಗದ್ಗುರು ಪರಂಪರೆಗೆ ಹಣೆಮಣಿದು ಕನ್ನಡ ಭಾಷೆಯನ್ನು ದೇವ ಭಾಷೆಯನ್ನಾಗಿ ಮಾಡಿರುವಂತಹ ಎಲ್ಲ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ದಕ್ಷಿಣ ಭಾರತದ ವಿರಕ್ತ ಪರಂಪರೆಗೆ ತಮ್ಮದೇ ಆದಂತಹ ಘನ ಪರಂಪರೆಯನ್ನು ಶಕ್ತಿ ತುಂಬಿದಂತಹ ತೋಂಟದ ಸಿದ್ಧಲಿಂಗ ಮಹಾ ಶಿವಯೋಗಿಗಳವರನ್ನು ಸ್ಮರಿಸಿಕೊಂಡು ನಿರ್ವಿಕಲ್ಪ ಸಮಾಧಿಗೆ ಹಣೆಮಣಿದು ಸಮಾಜ ಸಂಜೀವಿನಿಯಾದಂತಹ ಕಾರಣಿಕ ಯುಗಪುರುಷ ವಿರಾಟ್ಪುರ ವಿರಾಗಿಗಳಾದಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಕರ್ತೃ ಗದ್ದಿಗೆಗೆ ಹಣೆಮಣಿದು ವಚನಗಳನ್ನು ಶಸ್ತ್ರಗಳನ್ನಾಗಿಸಿದವರು, ಭಾರತೀಯ ತತ್ವಶಾಸ್ತ್ರದ ಪುಸ್ತಕವನ್ನು ಕನ್ನಡ ನಾಡಿಗೆ ಅನುವಾದಿಸಿ ಕನ್ನಡ ನಾಡಿನ ತತ್ವಚಿಂತಕರಿಗೆ ಸಾಹಿತ್ಯದ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿರುವಂತಹ ಕ್ಷೇತ್ರದ ಒಡೆಯರು ಶ್ರೀಮನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಲ್ಲಿ, ಶ್ರೀ ಕೆಂಚಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಹಾಗೂ ಎಲ್ಲ ಗಣ್ಯಮಾನ್ಯರಲ್ಲಿ, ವಿಶೇಷವಾಗಿ ನಮ್ಮ ಕೃಷ್ಣಾಪುರ ಹಿರೇಮಠಕ್ಕೆ ಹಾಗೂ ನಮ್ಮ ವಿದ್ಯಾಭ್ಯಾಸಕ್ಕೆ ಹಲವಾರು ರೀತಿಯ ಅನುಕೂಲವನ್ನು ಮಾಡಿರುವಂತಹ ಶ್ರೀಮಾನ್ಯ ಶ್ರೀ GS ಪಾಟೀಲ್ ಅಧ್ಯಕ್ಷರು, ಶಾಸಕರು ರೋಣ ಅವರಲ್ಲಿಯೂ ಸಹಿತ ಶರಣುಗಳನ್ನು ಸಮರ್ಪಿಸಿ, ಮಾನ್ಯ SS ಪಾಟೀಲ್ ಮಾಜಿ ಸಚಿವರು ಮುಂಡ್ರಿಗಿ ಅವರಲ್ಲಿಯೂ ಸಹಿತ ಶರಣುಗಳನ್ನು ಸಮರ್ಪಿಸಿ, ಮಾನ್ಯ ಶ್ರೀ ಕಿರಣ್ ಸಣ್ಣಪ್ಪ ಕಮ್ತೆ ಅಣ್ಣನವರಲ್ಲಿಯೂ ಸಹಿತ ಶರಣುಗಳನ್ನು ಸಮರ್ಪಿಸಿ, ಹಾಗೆ BB ಫಾತಿಮಾ ಅವರಲ್ಲಿಯೂ ಸಹಿತ ಶರಣುಗಳನ್ನು ಸಮರ್ಪಿಸಿ, ಇಲ್ಲಿಯವರೆಗೂ 10:30 ಆದ್ರೂ ಸಹಿತ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುವಂಥ ಎಲ್ಲ ಗದಗ ನಗರದ ಸರ್ವರಲ್ಲಿಯೂ ಸಹಿತ ಶರಣಾರ್ಥಿಗಳು. ಕನ್ನಡ ನಾಡಿನಲ್ಲಿ ಮಠಮಾನ್ಯಗಳು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿವೆ. ಕೇವಲ ಧಾರ್ಮಿಕ ಕ್ಷೇತ್ರಗಳಿಗೆ ಸೀಮಿತವಾಗದೆ ಕನ್ನಡ ನಾಡಿನ ಎಲ್ಲ ಮಾನವ ಸಂಪನ್ಮೂಲವನ್ನು ಹೆಚ್ಚಿಸುವಲ್ಲಿ ಈ ಕರ್ನಾಟಕದ ವಿರಕ್ತ ಮಠದ ಪರಂಪರೆ ತಮ್ಮದೇ ಆದಂತಹ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಕೇವಲ ಅವರು ಆಚಾರ ವಿಚಾರಗಳಿಗೆ ಜೊತೆಗೆ ತಮ್ಮದೇ ಆದಂತಹ ಜ್ಞಾನದ ದಾಸೋಹದ ಜೊತೆಗೆ ಅನ್ನ, ಅರಿವು, ಅಕ್ಷರ ಜೊತೆಗೆ ಅಧ್ಯಾತ್ಮದ ದಾಸೋಹಿಗಳಾಗಿ ವಿರಕ್ತ ಮಠಗಳು ಶತಶತಮಾನಗಳಿಂದ ಕನ್ನಡ ನಾಡನ್ನು ಉದ್ಧರಿಸಿವೆ. ಅದರಲ್ಲಿಯೂ ವಿಶೇಷವಾಗಿ 12ನೇ ಶತಮಾನದಲ್ಲಿ ನಮ್ಮ ಬಸವಾದಿ ಶಿವಶರಣರು ಕನ್ನಡ ಭಾಷೆಯನ್ನು ದೇವ ಭಾಷೆಯನ್ನಾಗಿ ಮಾಡಿದರೆ, ಮುಂದೆ 16ನೇ ಶತಮಾನದಲ್ಲಿ ಯಡಿಯೂರು ತೋಂಟದ ಸಿದ್ಧಲಿಂಗ ಮಹಾಶಿವಯೋಗಿಗಳವರು ಷಟ್ಸ್ಥಲ ಜ್ಞಾನ ಸಾರಾಮೃತದ ಮೂಲಕ ಆಧ್ಯಾತ್ಮದ ಹಾದಿ ಇದ್ದವರಿಗೆ ತಮ್ಮದೇ ಆದಂತಹ ಸಿದ್ಧಾಂತವನ್ನು ನಿರೂಪಿಸಿದಂತಹ ಮಹಾಮಹಿಮರು. ಮುಂದೆ ನಿಜಗುಣ ಶಿವಯೋಗಿಗಳು, ಅನಂತರದಲ್ಲಿ 19ನೇ ಶತಮಾನದಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು, ನಂತರದಲ್ಲಿ 20ನೇ ಶತಮಾನದಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಹಾದಿಯನ್ನೇ ಅನುಸರಿಸಿ ಧಾರವಾಡ, ಬೆಳಗಾವಿ, ಗದಗ, ಕೊಪ್ಪಳ, ತುಮಕೂರು ಹೀಗೆ ಅನೇಕ ವಿರಕ್ತ ಮಠಗಳು ಉಚಿತವಾಗಿ ಅನ್ನ, ಅಕ್ಷರ, ಅಧ್ಯಾತ್ಮವನ್ನು ನೀಡಿ ಕನ್ನಡ ನಾಡಿನ ಜನಗಳನ್ನು ಅಕ್ಷರವನ್ನು ಕಲಿಸಿ ಆಸ್ತಿ ಮಾಡುವುದಕ್ಕಿಂತ ಆ ಎಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇವತ್ತಿಗೂ ಸಹಿತ ಕನ್ನಡ ನಾಡಿನ ಎಲ್ಲ ವಿದ್ಯಾರ್ಥಿಗಳನ್ನು ದೇಶ ವಿದೇಶಗಳಿಗೆ ಕಳಿಸಿಕೊಟ್ಟಿರುವಂತಹ ಕೀರ್ತಿ ನಮ್ಮ ಎಲ್ಲ ವಿರಕ್ತ ಮಠದ ಪರಂಪರೆಗೆ ಸಲ್ಲುತ್ತೆ. ಅಂದಿನ ದಿನಮಾನಗಳಲ್ಲಿ ಇವತ್ತಿಗೂ ನಾವು ಅನೇಕ ರಾಜ್ಯಗಳಲ್ಲಿ ನೋಡ್ಬೋದು. ಕೇವಲ ಇಲ್ಲೇ ಹತ್ತಿರದಲ್ಲಿ ಇರತಕ್ಕಂತಹ ಮಹಾರಾಷ್ಟ್ರ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ತಮಿಳುನಾಡಾಗಲಿ, ಮೇಲೆ ಉತ್ತರ ಭಾರತದಲ್ಲಾಗಲಿ ಕೇವಲ ಧಾರ್ಮಿಕ ಪರಂಪರೆಯ ಸ್ವಾಮಿಗಳು ಹೇಗಿದ್ದಾರೆ ಅಂತಂದರೆ ಅವರು ತಮ್ಮದೇ ಆದಂಥ ವೈಭೋಗದಲ್ಲಿ ಮುಳುಗಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ಎಲ್ಲ ವಿರಕ್ತ ಮಠದ ಪರಂಪರೆಯ ಸ್ವಾಮಿಗಳವರು ಕೇವಲ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಸಾಮಾಜಿಕ ಚಟುವಟಿಕೆಯ ಮೂಲಕ ನಿರಂತರವಾಗಿ ಸಮಾಜಗಳಲ್ಲಿ ಇದ್ದಂಥ ಅಂಕುಡೊಂಕುಗಳನ್ನು ತಿದ್ದಿ ತಮ್ಮದೇ ಆದಂತಹ ಜ್ಞಾನದ ಮೂಲಕ ನಿರಂತರವಾಗಿ ಕನ್ನಡ ನಾಡನ್ನು ಉದ್ಧರಿಸಿರುವಂತಹ ಮಹಾಮಹಿಮರ ಈ ನಾಡು. ಹೀಗೆ ಎಲ್ಲ ಪರಂಪರೆಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿವೆ. ಸಮಯವೂ ಭಾಳ ಆಗಿದೆ. ಹಾಗಾಗಿ ಒಬ್ಬ ವೈದ್ಯನಾಗಿಯೂ ಸಹಿತ ಇಷ್ಟೊತ್ತು
ಇಷ್ಟೊತ್ತಿನ ಮೇಲೆ ಉಪನ್ಯಾಸವನ್ನು ನೀಡುವುದು ಸಹಿತ ಅಷ್ಟು ಸಮಂಜಸವಲ್ಲ ಅಂತ ತಿಳಿದು ಇಲ್ಲಿಯವರೆಗೂ ಅವಕಾಶವನ್ನು ನೀಡಿದಂಥ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ತಾವು ನೀಡಿರುವಂತಹ ಗೌರವ ಸನ್ಮಾನ ನಮಗಿನ್ನೂ ಹೆಚ್ಚು ಶಕ್ತಿ ಬೆಂಬಲವನ್ನು ನೀಡಿದೆ. ಹೀಗೆ ನಮ್ಮೆಲ್ಲ ಕಾರ್ಯಗಳಿಗೆ ತಮ್ಮ ಅಂತಃಕರಣದ ಆಶೀರ್ವಾದ ನಿರಂತರವಾಗಿ ಇರಲಿ ಎಂದು ಆಶಿಸುತ್ತಾ ತಮ್ಮ ಪಾದಗಳಿಗೆ ನಮಿಸುತ್ತಾ ನನ್ನ ಮಾತುಗಳಿಗೆ ಇಲ್ಲಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಅಂತಃಕರಣದ ಹೃದಯ ಸ್ಪರ್ಶಿ ಮಾತುಗಳನ್ನು ಹಂಚಿಕೊಂಡಂತಹ